ಸುಮಾರು ಹತ್ರ ಒಂದು ತಿಂಗಳು ಬಿಡದೇ ಮಳೆ ಬರ್ತಾ ಇತ್ತು. ನಮ್ಮೂರಿನಲ್ಲಿ ಹಾಗೆ ಅಲ್ವಾ, ಮಳೆ ಬಂದರೆ ಲಾಕ್ಡೌನ್ ಅದು. ಈಗ ಒಂದು ತಿಂಗಳ ನಂತರ ಸ್ವಲ್ಪ ಬಿಸಿಲು ಕಾದಿದೆ. ಎಲ್ಲ ಜಾಗ ಎಲ್ಲ ಹೇಗೆ ಉಂಟು ಅಂತ ನೋಡಲಿಕ್ಕೆ ಹೋಗುವಾಗ ಕೆಲವು ಕಾಣ್ತದೆ. ಮಾರ್ಗ ಎಲ್ಲ ಹಾಳಾಗಿದೆ ನೋಡಿ ಹಿಂದುಗಡೆ. ಗುಡ್ಡೆಯ ಮೇಲೆ ನಿಂತ ನೀರು ಮಣ್ಣಿನ ಮೂಲಕ ಕೆಳಗೆ ಬರುವುದು ನೋಡಿ. ಇದು ವರತೆಯಾಗಿ ಹರಿತಾ ಇರ್ತದೆ. ನಮ್ಮ ಮಾರ್ಗ ಹಾಳಾಗಿ ಹೋಗಿದೆ. ಹೆಂಚಿನ ಅವಸ್ಥೆ ಮಾರದೆ ಎಲ್ಲ ಗಾಡಿ ಹೋಗ್ತುಂಡು. ಎಷ್ಟೋ ದಿನ ಕಳೆದ ಮೇಲೆ ಹೀಗೆ ಸೂರ್ಯನ ಬೆಳಕು ನೇರ ಬೀಳ್ತಾ ಇರೋದು. ಇಲ್ಲಾಂದರೆ ಮುಗಿಲು, ಎಲ್ಲ ಮೋಡ ಕವಿದ ವಾತಾವರಣ. ಈಗ ತೆಂಗಿನ ತೋಟಕ್ಕೆ ಹೋಗಿ ನೋಡುವ ಹೇಗೆ ಉಂಟು. ಇಲ್ಲಿ ಹೋಗಲಿಕ್ಕೆ ಆಗೋದಿಲ್ಲಲ್ವಾ, ಎಲ್ಲ ಬದಲೆ ಬೆಳೆದು ಬಿಟ್ಟಿದೆ. ದಾರಿ ಮಾಡಿಕೊಂಡು ಹೋಗ್ಬೇಕಷ್ಟೆ. ಎಲ್ಲ ಬಲ್ಲೆ ಬೆಳೆದು ಬಿಟ್ಟಿದೆ, ಯಾಕಂದರೆ ತುಂಬ ಮಳೆ. ಈಗಿನ್ನು ಈ ಬಲ್ಲೆಗಳನ್ನೆಲ್ಲ ತೆಗಿಬೇಕು ನೋಡಿ. ಬ್ರಹ್ಮಜ್ಞಾನ ಸಿಗಬೇಕಂದ್ರೆ ಏನೋ ತುಂಬ ಪಾಂಡಿತ್ಯ ಪಡ್ಕೊಳ್ಬೇಕಾಗಿಲ್ಲ, ನೋಡುವ ದೃಷ್ಟಿ ಇದ್ದರೆ ಬ್ರಹ್ಮಜ್ಞಾನ ಸಿಗ್ತದೆ. ಏನು ಬ್ರಹ್ಮಜ್ಞಾನ ಅಂದರೆ, ಒಂದೇ ಭೂಮಿಯಲ್ಲಿ ಅದೇ ನೀರು ಗಾಳಿ ಬೆಳಕನ್ನು ಉಪಯೋಗಿಸ್ತಾ ಬೇರೆ ಬೇರೆ ಗಿಡಗಳು ಬೆಳೀತವೆ. ಆದರೆ ಒಂದರ ಜೊತೆಗೆ ಇನ್ನೊಂದು ಸ್ಪರ್ಧೆ. ಈಗ ಒಂದು ಗಿಡವನ್ನು ಅವಲಂಬಿಸಿ ಇನ್ನೊಂದು ಗಿಡ ಮೇಲೆ ಹೋಗೋದು, ಆಗ ಅಲ್ಲಿ ಅವರಿಗೆ ಸ್ಪರ್ಧೆ, ಕಾಂಪಿಟಿಷನ್. ಈಗ ನಾವು ನೆಟ್ಟು ಬೆಳೆಸಿದ ಗಿಡ ಚೆನ್ನಾಗಿ ಇರಬೇಕು ಅಂದರೆ ಎಂತ ಮಾಡಬೇಕು? ಬೇರೆ ಕೆಲವುಗಳನ್ನೆಲ್ಲ ಕಿತ್ತು ಹಾಕಬೇಕಾಗ್ತದೆ. ಇದೆಲ್ಲ ಅನವಶ್ಯಕವಾಗಿ ಬೆಳೆದದ್ದು ಅಂತ ನಮಗೆ ಅನ್ನಿಸೋದು ನಮ್ಮ ದೃಷ್ಟಿಕೋನದಲ್ಲಿ. ಆದರೆ ಪ್ರಕೃತಿಯ ದೃಷ್ಟಿಕೋನದಲ್ಲಿ ಎಲ್ಲವೂ ಕೂಡ ಇದುವೇ, ಸಸ್ಯಗಳೇ. ಪ್ರಕೃತಿಗೆ ಆ ಭೇದ ಇಲ್ಲ. ಹಾಗಾದರೆ ಈ ಮರಕ್ಕೆ ಹತ್ತಿ ನೀನು ಬದುಕುವಂಥ ಬಳ್ಳಿಗೆ ಯಾರು ಬುದ್ಧಿ ಕೊಟ್ಟದ್ದು? ಇದೇ ರೀತಿ ಈಗ ಸಾಧು ಪ್ರಾಣಿಗಳು ಅಂತ ನಾವು ಹೇಳೋದು, ಮೊಲ, ಜಿಂಕೆ ಇಂಥದ್ದನ್ನೆಲ್ಲ ತಿಂದು ಬದುಕುವಂಥ ಹುಲಿಗೆ, ಸಿಂಹಕ್ಕೆ ಎಲ್ಲ ಅಂತಹ ಒಂದು ಪ್ರವೃತ್ತಿ ಯಾರು ಕೊಟ್ಟದ್ದು? ನಾವು ಕಥೆಯಲ್ಲಿ ಇಲ್ಲಿ ಓದಿ ಅಥವಾ ಕೇಳಿ ಏನು ಮಾಡಿದ್ದೇವೆ ಅಂದರೆ, ಹುಲಿ ಸಿಂಹವನ್ನು ಕ್ರೂರ ಪ್ರಾಣಿ ಅಂತ ಹೇಳಿದ್ದೇವೆ.
ಹಾಗೆ ಜಿಂಕೆ, ಮೊಲ, ಕುದುರೆ ಅಥವಾ ಇಂಥದ್ದನ್ನೆಲ್ಲ ಬರೀ ಗಿಡ ಮರಗಳನ್ನು ತಿಂದು ಇದು ಸೊಪ್ಪು ಎಲೆಗಳನ್ನೆಲ್ಲ ತಿಂದು ಬದುಕುವುದನ್ನು ಸಾಧು ಪ್ರಾಣಿಗಳಂತ ಹೇಳಿದ್ದೇವೆ. ಮನುಷ್ಯನ ದೃಷ್ಟಿಕೋನದಲ್ಲಿ ಹುಲಿ, ಸಿಂಹ ಎಲ್ಲ ಕ್ರೂರ ಪ್ರಾಣಿಗಳು ಅಂತ, ಮತ್ತು ಮೊಲ, ಜಿಂಕೆ ಇಂಥದ್ದೆಲ್ಲ ಸಾಧು ಪ್ರಾಣಿಗಳು ಅಂತ. ಆದರೆ ಪ್ರಕೃತಿಯ ದೃಷ್ಟಿಕೋನದಲ್ಲಿ ನೋಡಿದರೆ ಈಗ ಹುಲಿ, ಸಿಂಹ ಎಲ್ಲ ಬದುಕಬೇಕಾದ್ರೆ ಅದು ಬೇರೆ ಪ್ರಾಣಿಗಳನ್ನು ಕೊಂದು ತಿಂದೇ ಬದುಕಬೇಕು ಅಲ್ವಾ. ಅದಕ್ಕೆ ಅದೇ ರೀತಿ ಹಸಿವಿರುವುದು. ಈ ಹಸಿವನ್ನು ಅಂತಹ ಪ್ರಾಣಿಗಳನ್ನೆಲ್ಲ ಕೊಂದು ತಿಂದು ಬದುಕುವಂಥ ಅಂತಹ ಪ್ರವೃತ್ತಿ ಸಿಂಹಕ್ಕೆ, ಹುಲಿಗೆ ಎಲ್ಲ ಕೊಟ್ಟದ್ದು ಯಾರು? ಒಳಗಡೆ ಯಾರಿಟ್ಟದ್ದು? ಆ ಪ್ರೋಗ್ರಾಮ್ ಮಾಡಿದ್ದು ಯಾರು? ಹಾಗಾದರೆ ಮಳೆ ಬರಲಿಕ್ಕೆ ಶುರು ಆಯ್ತಾ ಅಂತ ಈಗ. ಒಬ್ಬ ಕೆಟ್ಟ ಕೆಲಸ ಮಾಡಿದ ಅಥವಾ ಯಾವುದೋ ಒಂದು ಪ್ರಾಣಿ ಆಗಲಿಕ್ಕೆ ಕೆಟ್ಟದು, ಕ್ರೂರ ಅಂತ ಹೇಳಬೇಕಾದ್ರೆ ಅದರ ಒಳಗಡೆ ಆ ಗುಣವನ್ನು, ಆ ಪ್ರವೃತ್ತಿಯನ್ನು ಕೊಟ್ಟದ್ದು, ಪ್ರೇರಣೆ ಕೊಡುವುದು, ಅದನ್ನು ಆ ರೀತಿ ಮಾಡೋ ಹಾಗೆ ಮಾಡೋದು ಅದು ಯಾರು? ಎಲ್ಲ ಒಂದೇ ಒಂದು ಪಾಯಿಂಟಿಂದ ಬರ್ತದೆ. ಆದ್ದರಿಂದ ಹಾಗೆ ನೋಡಲಿಕ್ಕೆ ಹೋದರೆ ನಮ್ಮ ಯೋಚನೆಗಳು, ನಾವು ಅಂದುಕೊಂಡ ವಿಚಾರಗಳು ಎಲ್ಲವೂ ನಾವು ಎಂತ ಹೇಳೋದು, ಸತ್ಯ, ಅಹಿಂಸೆ, ನ್ಯಾಯ ಇಂಥದ್ದೆಲ್ಲ ದೊಡ್ಡ ದೊಡ್ಡ ಶಬ್ದಗಳನ್ನು ಹೇಳ್ತಾರಲ್ವ. ಪ್ರಕೃತಿಗೆ ಅದೆಲ್ಲ ಗೊತ್ತಿಲ್ಲ. ಅದು ತನ್ನ ವ್ಯವಸ್ಥೆಯನ್ನು ಮಾಡ್ತದಷ್ಟೆ. ಸರಿ ತಪ್ಪುಗಳು ಅಂದರೆ ಪ್ರಕೃತಿಗೆ ಎಂಥದ್ದು, ಎಲ್ಲವನ್ನು ಪೋಷಣೆ ಮಾಡಬೇಕು. ಸಿಂಹವನ್ನು ಪೋಷಿಸಬೇಕು, ಜಿಂಕೆ, ಮೊಲಗಳನ್ನು ಪೋಷಿಸಬೇಕು. ಮಳೆ ಬರಲಿಕ್ಕೆ ಶುರುವಾಯಿತು. ಮೊದಲು ಮನೆಗೆ ಹೋಗ್ತೇನೆ, ಮತ್ತೆ ಮಾತಾಡುವ. ಮಳೆ ಏನೂ ಬರದೇ ಇದ್ದರೆ ಬರಗಾಲ ಅಂತ ಆಗ್ತದೆ. ಆಗ ಈ ಗಿಡ ಮರಗಳೆಲ್ಲ ಒಣಗಿ ಹೋಗ್ತಾವಲ್ವ, ನಮಗೂ ಕಷ್ಟ, ಮನುಷ್ಯರಿಗೂ. ಮಳೆ ಜೋರಾಯಿತು ಅಂದರೆ ಆಗಲೂ ಗಿಡ ಮರಗಳು ಎಲ್ಲ ಕೊಳೆತು ಹೋಗ್ತವೆ, ಪೋಷಕಾಂಶಗಳೆಲ್ಲ ಕಡಿಮೆ ಆಗ್ತವೆ, ನಮಗೂ ಕಷ್ಟ ಆಗ್ತದೆ, ಮನುಷ್ಯರಿಗೂ. ಅಂದರೆ ನಮಗೆ ದೊರಕುವಂತಹ ಎಲ್ಲ ಅಂಶಗಳು ಅದು ಯಾವುದೋ ಒಂದು ಪ್ರಮಾಣದಲ್ಲಿ ಇದ್ದರೆ ಹಿತ ಆಗ್ತದೆ. ಆ ಒಂದು ಪ್ರಮಾಣವನ್ನು ಮೀರಿದರೆ ಅದುವೇ ನಾಶಕ್ಕೆ ಕಾರಣ ಆಗ್ತದೆ. ಇರುವುದೆಲ್ಲ ಒಂದೇ ಜಾಗದಲ್ಲಿ, ಒಂದೇ ಸೃಷ್ಟಿಯಲ್ಲಿ ಇರೋದು. ಅಂದರೆ ನಮ್ಮನ್ನು ಪೋಷಣೆ ಮಾಡುವಂತಹ ಶಕ್ತಿಯು, ನಮ್ಮನ್ನು ನಾಶ ಮಾಡುವಂತಹ ಶಕ್ತಿಯು, ಹೊಸ ಸೃಷ್ಟಿಗೆ ಕಾರಣವಾದಂಥ ಶಕ್ತಿ ಕೂಡ ಎಲ್ಲವೂ ಒಂದೇ ಕಡೆ ಇರೋದು, ಒಂದೇ ಮೂಲದಿಂದ ಬರುವುದು. ನಾವು ಮಾತ್ರ ಸಮಯ ಸಂದರ್ಭಕ್ಕೆ ಹೊಂದಿಕೊಂಡು ಅದನ್ನು ಒಳ್ಳೆಯದು, ಕೆಟ್ಟದು ಹೀಗೆಲ್ಲ ಬೇರೆ ಬೇರೆ ಗ್ರೂಪ್ ಮಾಡ್ತೇವೆ ಅದನ್ನು. ಆದ್ದರಿಂದ ಈ ಸೃಷ್ಟಿಕರ್ತನ ದೃಷ್ಟಿಕೋನದಲ್ಲಿ ನೋಡಿದರೆ
ಎಲ್ಲೂ ಹಾಳಾಗಿದೆ ಅಂತಲೂ ಇಲ್ಲ, ಎಲ್ಲೂ ಕೂಡ ಒಂದು ಇದು ನಷ್ಟ ಆಗಿದೆ ಅಥವಾ ಲಾಭ ಆಗಿದೆ ಅಂತಲೂ ಹಾಗೆ ಸಹ ಆಗೋದಿಲ್ಲ. ಎಲ್ಲವೂ ಏನೋ ಒಂದು ಕಾರಣ ಇದೆಯಾ ಇಲ್ವಾ ಅಂತಲೂ ಹೇಳಲಿಕ್ಕೆ ಕಷ್ಟ. ಒಟ್ಟು ನಡೀತಾ ಉಂಟು. ಇನ್ನೂ ಸ್ವಲ್ಪ ದೂರದಲ್ಲಿ, ಇನ್ನೂ ಸ್ವಲ್ಪ ವಿಶಾಲವಾಗಿ ನೋಡಿದರೆ, ಈಗ ನಮಗೆ ಇಲ್ಲಿ ಭೂಮಿಯ ಒಳಗೆ ಇರುವಾಗ ಎಲ್ಲ ಪರಿವರ್ತನೆ ಗೊತ್ತಾಗ್ತದೆ. ಆದರೆ ಈಗ ಬೇರೆ ಗ್ರಹದಿಂದ ನೋಡಿದರೆ ಭೂಮಿಯಲ್ಲಿ ಏನಾದರೂ ಪರಿವರ್ತನೆ ಆಯಿತು ಅಂತ ಅನ್ನಿಸ್ಲಿಕ್ಕಿಲ್ಲ. ಒಂದು ಹೂ ಬಾಡಿ ಹೋಯ್ತೋ ಅಥವಾ ಒಂದು ಮರ ಬಿದ್ದು ಹೋಯ್ತೋ, ಮನುಷ್ಯರು ಎಷ್ಟು ಜನ ಸತ್ತು ಹೋದರ ದೂರದಿಂದ ಗೊತ್ತಾಗ್ಲಿಕ್ಕಿಲ್ಲ. ಹಾಗೆ ಇದೆಲ್ಲ ಈ ಪರಿವರ್ತನೆಗಳು ಅಥವಾ ನಾಶ ಎಲ್ಲವೂ ಒಂದೊಂದು ನಾವು ನೋಡುವ ದೃಷ್ಟಿಕೋನದಲ್ಲಿ ನಿಜವಾಗಿ ಈ ಸೃಷ್ಟಿ ಆಗಲಿಕ್ಕೆ ಮೂಲ ಕಾರಣ ಏನು? ಅದು ಯಾರಾದರೂ ತಯಾರು ಮಾಡಿದ್ದು ಹೌದಾ? ತಯಾರು ಮಾಡಿದ್ದಾದರೆ ಎಲ್ಲಿ ತಯಾರು ಮಾಡಿದ್ದು? ತಯಾರು ಮಾಡಲಿಕ್ಕೆ ಒಂದು ಜಾಗ ಬೇಕಲ್ಲ. ಈ ರೀತಿಯೆಲ್ಲ ನಾವು ಮನುಷ್ಯನ ಬುದ್ಧಿಯ ಒಂದು ಮಟ್ಟದಲ್ಲಿ ಯೋಚನೆ ಮಾಡೋದು. ಇದನ್ನು ಮೀರಿದನ್ನು ವಿವರಿಸಲಿಕ್ಕೂ ಕಷ್ಟ, ಅರ್ಥ ಮಾಡಲಿಕ್ಕೂ ಕಷ್ಟ. ಆದರೆ ನಾವು ಇದಕ್ಕೆಲ್ಲ ಒಂದು ಸಾಕ್ಷಿಯಾಗಿ ಬದುಕಲಿಕ್ಕಾಗ್ತದೆ. ಎಲ್ಲವನ್ನು ಗಮನಿಸಿ ಯಾವುದು ನಮ್ಮ ತಲೆಯೊಳಗೆ ಅಂಟಿಕೊಳ್ಳದ ಹಾಗೆ ಬದುಕ್ಬೋದು. ನಿಮಗೇನು ಅನ್ನಿಸ್ತದೆ? ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾರಿಗಾದರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.